ಕಾರ್ಟೂನಿಸ್ಟ್ ಅಂತೆಲ್ಲ ಗೊತ್ತಿತ್ತು. ಇಲ್ಲ ಗೊತ್ತಿತ್ತು. ಆಮೇಲೆ ಆ ಟೈಮಲ್ಲಿ ಮುಂಬೈ ಬ್ಲಾಸ್ಟ್ ಎಲ್ಲ ಆಗಿತ್ತು. ನಾನು ಅಜರುದ್ದೀನ್ ಫ್ಯಾನ್ ಆಗಿದ್ದೆ. ಒಂದು ಸಿಲ್ವರ್ ಮೆಡಲ್ ಇಂಟರ್ನ್ಯಾಷನಲ್ ಲೆಕ್ಚರರ್ ಅನಂತ ಪದ್ಮನಾಭ 2 ಗೋಲ್ಡ್ ಮೆಡಲ್ ಕೊಟ್ಟಿದ್ರು. ಅಲ್ಲಿ ನ್ಯಾಷನಲ್ ಮೇಲೆ ಗೊತ್ತಾಗಿದೆ ಅವರು ಕಾರ್ಟೂನಿಸ್ಟ್. ಸಿದ್ದಕಟ್ಟೆ ಅಂದರೆ ಎಲ್ಲಿ ಬರ್ತದೆ ಇದು? ಸಿದ್ದಕಟ್ಟೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಲ್ಲಿ. ಬಂಟ್ವಾಳ ಮತ್ತು ಮೂಡುಬಿದ್ರೆ ಮಧ್ಯೆ ಸಿದ್ದಕಟ್ಟೆ ಅಂತ ಊರಿದೆ. ನಿಮ್ಮ ಫುಲ್ ಹೆಸರು ಯತೀಶ್ ಎಲ್ ಶೆಟ್ಟಿಗಾರ್. ಹೌದು. ಎಲ್ ಅಂದರೆ ನಿಮ್ಮ ತಂದೆಯವರ ಹೆಸರು. ಲಿಂಗಪ್ಪ. ನೀವು ಈ ಚಿತ್ರಕಲೆಯಲ್ಲಿ ನಿಮ್ಗೆ ಹೇಗೆ ಆಸಕ್ತಿ ಬಂತು? ಚಿತ್ರಕಲೆಯಲ್ಲಿ ಆಸಕ್ತಿ ಇದೆ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಮತ್ತು ಸೋದರ ಮಾಮ ಅವರಿಬ್ಬರು ಸ್ವಲ್ಪ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅವರಿಗೂ. ಅವರಲ್ಲಿ ನೋಡ್ತಾ ನಾನು ಕಲ್ತಿರೋದು. ಅವರು ಯಾವುದ್ರಲ್ಲಿದ್ರು? ನಿಮ್ಮದು ನೇಕಾರಿಕೆ ನಿಮ್ಮದು ವೃತ್ತಿ? ಹೌದು. ಅವರು ನೇಕಾರಿಕೆ ಮಾಡ್ತಿಲ್ಲ? ಇಲ್ಲ ಅವ್ರು ಮಾಡ್ತಿರ್ಲಿಲ್ಲ. ನಮ್ಮ ಅಜ್ಜಿ ತಾತ ಮಾಡ್ತಾ ಇದ್ರು. ಅಂದರೆ ನಮ್ಮ ತಂದೆಯವರ ತಾಯಿನೂ ಮಾಡ್ತಾ ಇದ್ರು. ಸೊ ಅವರು ನೇಕಾರಿಕೆ ಇತ್ತು. ನೇಕಾರಿಕೆಯಲ್ಲಿ ಬಾರ್ಡರ್ ಡಿಸೈನ್, ಸಾರಿ ಬಾರ್ಡರ್ ಡಿಸೈನ್ ಅದೆಲ್ಲ ಮಾಡ್ತಾ ಇದ್ರು. ಸೊ ಮೇ ಬಿ ಆರ್ಟ್ ಸ್ವಲ್ಪ ಆ ಥರದಿಂದ ಬಂದಿರ್ಬೋದು. ಬಟ್ ಆರ್ಟ್ ಫೀಲ್ಡಲ್ಲಿ ನಮ್ಮವ್ರು ಯಾರು ಇರಲಿಲ್ಲ. ಸೊ ನಮ್ಮ ಸೋದರ ಮಾವನೇ ಫಸ್ಟ್ ಆರ್ಟ್ ಶುರು ಮಾಡಿದ್ರು. ಸೋದರ ಮಾವ ಅಂದರೆ ನಿಮ್ಮ ತಾಯಿಯ ತಮ್ಮ. ಅವ್ರ ಹೆಸರು ದಿನೇಶ್ ಶೆಟ್ಟಿಗಾರ. ಅವರು ಡಿಸೈನ್ ಎಲ್ಲ ಮಾಡ್ತಾ ಇದ್ರು? ಇಲ್ಲ, ನೇಕಾರಿಕೆಗೆ ಅವ್ರಿಗೆ ಸಂಬಂಧ ಇಲ್ಲ. ಬಟ್ ಅವರು ಆರ್ಟ್ ಕಲಿತು ಆಮೇಲೆ ಆರ್ಟಲ್ಲಿ ಎಲ್ಲಿ ಕಲ್ತರು ಅವರು? ಮಹಾಲಸ ಕಾಲೇಜ್, ಮಂಗಳೂರಲ್ಲಿ ಡಿಪ್ಲೊಮಾ ಮಾಡಿಬಿಟ್ಟು ಆರ್ಟ್ ಟೀಚರ್, ಡ್ರಾಯಿಂಗ್ ಟೀಚರ್. ಎಲ್ಲಿ ಅವರು ಅಲ್ಲೇ ದಕ್ಷಿಣ ಕನ್ನಡದಲ್ಲೇ ಬೇರೆ ಸ್ಕೂಲಲ್ಲಿ ಗೌರ್ಮೆಂಟ್ ಟೀಚರ್. ಹೌದು, ಗೌರ್ಮೆಂಟ್ ಟೀಚರ್ ಅಲ್ಲ, ಏಡೆಡ್. ನಿಮ್ಮ ತಂದೆಯವರು ಟೀಚರ್ ಆಗಿದ್ರು? ನಮ್ಮ ತಂದೆಯವರು ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್. ಅವ್ರು ಎಲ್ಲಿ ಆಗಿದ್ರು? ಅವರು ಮೂಡುಬಿದ್ರೆ ಹತ್ರ ಕಲ್ಲಮನ್ಕೂರ್ ಅಂತ. ಅದು ಗೌರ್ಮೆಂಟ್ ಟೀಚರ್? ಇಲ್ಲ, ಅದು ಏಡೆಡ್ ಸ್ಕೂಲ್. ಹೌದು. ಅಲ್ಲಿ ಒಂದು 37 ವರ್ಷ ಸರ್ವಿಸ್ ಆಗಿದೆ. ಮತ್ತು ನಿಮ್ಮ ಇನ್ನೊಬ್ಬರು ಅಣ್ಣ ಯೋಗೀಶ್, ಹೌದು, ಅವರು ಟೀಚರ್ ಅಲ್ಲಿ ಆರ್ಟ್? ಅವರು ಆರ್ಟ್ ಅದೇ ನಮ್ಮ ಸೋದರ ಮಾವನ್ ನೋಡಿ ಯೋಗೀಶ್ ಕಲ್ತರು. ಅವರನ್ನು ನೋಡಿ ನಾನು ಕಲ್ತೆ. ಅವ್ರು ಯೋಗೀಶ್ ಆಮೇಲೆ ಕಲ್ತು PUC ಆದ್ಮೇಲೆ ಕಾವಾಗ ಹೋದ್ರು, ಮೈಸೂರು ಕಾವಾ ಕಾಲೇಜ್ಗೆ. ಯಾರು? ಯೋಗೀಶ್. ಅವ್ರು ಅಲ್ಲಿ ಹೋಗಿ BFA ಮಾಡಿದ್ರು. ಅವ್ರನ್ನ ನೋಡ್ಕೊಂಡು ನಾನು ಕಲ್ತಿದ್ದು. ನಿಮ್ಮ ತಂದೆಯವರು BSc B.Ed? ಹೌದು. ಅವರು ನಿಮಗೆ ಇಬ್ಬರೇ ಅಣ್ಣ ತಮ್ಮಂದರು? ಅವರು ನಿಮ್ಮನ್ನು ಸೈನ್ಸ್ ಫೀಲ್ಡು ಇದಕ್ಕೆ ಹೋಗಿ ಅಂತ ಏನು ಒತ್ತಾಯ ಮಾಡಿಲ್ಲ? ಅವರು ಯಾವತ್ತು ಒತ್ತಾಯ ಮಾಡಿಲ್ಲ. ನಮ್ಗೆ ಏನು ಬೇಕೋ ಕಲೀರಿ ಅಂತ ಫ್ರೀಡಮ್ ಕೊಟ್ಟಿದ್ರು. ಬಟ್ ಅದು ಇತ್ತೀಚೆಗೆ ಒಂದ್ಸರಿ ಹೇಳ್ತಾ ಇದ್ರು, ನೀವು ಆ ಟೈಮಲ್ಲಿ ಏನೋ ಇಂಜಿನಿಯರಿಂಗ್ ಆಗ್ತಿದ್ದೀರೋ ಏನೋ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರು. ಬಟ್ ಯಾವತ್ತೂ ಫೋರ್ಸ್ ಮಾಡಿಲ್ಲ. ನಾವು ಏನು ಆರ್ಟ್ ಮಾಡಿದ್ರು, ಎಲ್ಲೇ ಕಾಂಪಿಟೇಷನ್ ಇರಲಿ ಅಥವಾ ಏನಾದರೂ ನಮ್ಗೆ ತರಿಸ್ಕೊಡ್ಬೇಕು ಚಂದಮಾಮ, ಇಲ್ಲಿ ಯಾವುದೋ ಮ್ಯಾಗ್ಝಿನ್ ತರಿಸ್ಕೊಡ್ಬೇಕು ಅಂದರೆ ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ರು. ಓಕೆ. ನೀವು ಅವರನ್ನು ನೋಡಿಕೊಂಡು, ಅವರಿಗೆ ಈಗ ಎಷ್ಟು ಏಜ್? ಅವರಿಗೆ ನಮ್ಮ ತಂದೆಯವರಿಗೆ 80 ವರ್ಷ. ಅಲ್ಲ, ನಿಮ್ಮ ಸೋದರ ಮಾವನಿಗೆ? ನಿಮ್ಮ ಅಮ್ಮನ ತಮ್ಮ. ಅವರು ರೀಸೆಂಟಾಗಿ ರಿಟೈರ್ ಆದರು, 60 ವರ್ಷ. ಈಗ ಅವ್ರ ನಿಮ್ಗೆ 47 ಈಗ? 47. 13 ವರ್ಷ ಡಿಫರೆನ್ಸ್. ಹೌದು. ಅವ್ರದ್ದು ಏನು, ಅವರ ಚಿತ್ರದಲ್ಲಿ ಏನು ವಿಶೇಷ ಇತ್ತು? ಇಲ್ಲ, ಆವಾಗ ಅದು ವಿಶೇಷ ಅಂತ ಗೊತ್ತಿಲ್ಲ. ಅವರು ಡ್ರಾಯಿಂಗ್ ಬಿಡಿಸ್ತಾ ಇದ್ರು, ಅದು ನೋಡಿ ನಾನು ಕಲ್ತಿರ್ಬೋದು. ಅವ್ರು ಎಂಥ ಡ್ರಾಯಿಂಗ್ ಮಾಡ್ತಾ ಇದ್ರು? ಅಂದರೆ ಈಗ ಕೋರ್ಸಲ್ಲೆಲ್ಲರುವಾಗ ಅವಾಗೆಲ್ಲ ಸ್ಟಿಲ್ ಲೈಫು, ಮೆಮೊರಿ ಡ್ರಾಯಿಂಗ್ ಆ ಥರದ್ದೇ ಇರ್ತಾ ಇತ್ತು. ಅವರ ಚಿತ್ರಗಳೆಲ್ಲ ಇದೆ ನಿಮ್ಮಲ್ಲಿ? ಈಗ ಇಲ್ಲ. ಈಗ ನಾನೇ ಚಿಕ್ಕದಿರುವಾಗ ಮಾಡಿರೋದು ಇಲ್ಲ. ಸೊ ಅವ್ರದ್ದು ಇರಲಿಕ್ಕಿಲ್ಲ. ಓಕೆ. ನೀವು ಬಾಲ್ಯದಲ್ಲಿ ಶಂಕರ್ಸ್ ವೀಕ್ಲಿದ್ದೇನೋ ಪ್ರವೇಶ ಎಲ್ಲ ಬಂದಿ ಅಂತ ಹೇಳಿದ್ದು. ಅದು ನಿಮಗೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಅಂತ? ನಾನು ಆ್ಯಕ್ಚುಲಿ ನಮ್ಮಲ್ಲಿ ಊರಲ್ಲಿ JCS, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಎಲ್ಲ ಇರ್ತಾ ಇತ್ತು. ಸೊ ಅವರು ಪ್ರತಿ ವರ್ಷ ಕಾಂಪಿಟಿಷನ್ಸ್ ಎಲ್ಲ ಮಾಡ್ತಾಯಿದ್ರು. ಪ್ಲಸ್ ನಮ್ಮಲ್ಲಿ ಗಣೇಶೋತ್ಸವ, ಮೂಡುಬಿದ್ರೆಯಲ್ಲಿ ಗಣೇಶೋತ್ಸವ ಸಮಿತಿಯವ್ರದ್ದು ಒಂದು ಕಾಂಪಿಟಿಷನ್, ಇನ್ನು ಶಾರದೋತ್ಸವ ಸಮಿತಿದು ಕಾಂಪಿಟಿಷನ್. ಸೊ ಈ ಥರ ವರ್ಷಕ್ಕೊಂದು 5-6 ಕಾಂಪಿಟಿಷನಲ್ಲಿ ನಾವು ಸ್ಕೂಲಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಈ ಡ್ರಾಯಿಂಗ್ ಮತ್ತು ಕ್ವಿಜ್ ಸ್ಪರ್ಧೆಯಲ್ಲಿ. ಆಗ ಆಳ್ವಾಸ್ ಇರಲಿಲ್ಲ. ಸೊ ಆವಾಗ ನಾನು ಸ್ಕೂಲು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿರುವಾಗ ಅಲ್ಲಿ ಹೋಗ್ತಾ ಇದ್ದೆ. ಸೊ ಯಾವಾಗಲೂ ಏನೋ ಒಂದೊಂದು ಪ್ರೈಸ್ ಬರ್ತಾ ಇತ್ತು. ಸೊ ಅದು ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಅದು ನಿಮ್ಮ ಅಣ್ಣನಿಗೂ ಬರ್ತಾ ಇತ್ತು? ಅವರಿಗೂ ಬರ್ತಾ ಇತ್ತು. ನನಗೂ ನಮ್ಮ ಅಣ್ಣನಿಗೂ 6 ವರ್ಷ ಡಿಫ್ರೆನ್ಸ್. ಹೌದಾ? ಸೊ ಹಾಗಾಗಿ ಅವರು ಬೇರೆ ಕ್ಯಾಟಗರಿಯಲ್ಲಿ ಇರ್ತಿದ್ರು. ಬಟ್ ಅವರು ಅಲ್ಲೆಲ್ಲ ಈ ಚಾನ್ಸ್ ಸಿಗೋ ಟೈಮಿಗೆ ಅವ್ರು ಆವಾಗಲೇ ಕಾವಾಗೆ ಶಿಫ್ಟ್ ಆಗಿದ್ರು, ಮೈಸೂರಿಗೆ. ಹೌದು. ಸೊ ನಾನು ಜಾಸ್ತಿ ಭಾಗವಹಿಸ್ತಾ ಇದ್ದೆ. ಅದಾದಮೇಲೆ ಒಂದು ಸರಿ ಡೆಲ್ಲಿಯಲ್ಲಿ ಶಂಕರ್ಸ್ ವೀಕ್ಲಿ ಅವ್ರದ್ದು ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ಇದೆ ಅಂತ ಗೊತ್ತಾಯಿತು. ಸೊ ಆವಾಗ ಒಂದು ಯಕ್ಷಗಾನ ಬಗ್ಗೆ ಒಂದು ಪೇಂಟಿಂಗ್ ಮಾಡಿ ಕಳಿಸಿದ್ದೆ. ಅದಕ್ಕೆ ಸಿಲ್ವರ್ ಮೆಡಲ್. ಅದು ಇದೆ ನಿಮ್ಮಲ್ಲಿ? ಅದ್ರ ಫೋಟೋ ಇದೆ, ಒರಿಜಿನಲ್ ಅವ್ರಿಗೆ ಕಳಿಸಿದ್ದೆ. ಒರಿಜಿನಲ್? ಹೌದು.
ಅದು ಏನು ಚಿತ್ರ ಅದು? ಅದು ಯಕ್ಷಗಾನ ಬಣ್ಣದ ವೇಷ. ಹಿಂದ್ಗಡೆ ಭಾಗವತರು, ಚೆಂಡೆ ಅವರೆಲ್ಲ ಇದ್ದಾರೆ. ಅದು ಮಕ್ಕಳಿಗೋಸ್ಕರ ಮಾಡಿದ್ದೆ. ಎಷ್ಟು ಯಾವ ಏಜ್ ಗ್ರೂಪ್ನವರಿಗೆ? ಅದು ಅವಾಗ ಬಿಲೋ 15 ಅನ್ಸುತ್ತೆ. ನಾನು 10th ಸ್ಟ್ಯಾಂಡರ್ಡ್. ಆ ಸಿಲ್ವರ್ ಮೆಡಲ್ ನಿಮಗೆ ಪೋಸ್ಟಲ್ಲಿ ಕಳಿಸಿದ್ರೆ ಅಥವಾ ಪೋಸ್ಟರ್ ನೀವು ಅಲ್ಲಿ ಇಲ್ಲ ಹೋಗಿಲ್ಲ. ಯಾಕಂದ್ರೆ ಅವಾಗ ಹಳ್ಳಿ ಅದೆಲ್ಲ. ಹಾಗೆ ಶಂಕರ್ಸ್ ಒಬ್ಬರು ಕಾರ್ಟೂನಿಸ್ಟ್ ಅಂತೆಲ್ಲ ಗೊತ್ತಿತ್ತು? ಇಲ್ಲ, ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು. ಓಕೆ. ನೀವು PUC SLC ನಿಮ್ಮ ಊರಲ್ಲೇ ಮಾಡಿದ್ರಿ? ಹೌದು. ನಿಮ್ಮ ತಂದೆಯವರು ಮಾಸ್ಟರ್ ಆಗಿದ್ದು? ತಂದೆಯವರು ಮೇಸ್ಟರ್ ಆಗಿದ್ದ ಸ್ಕೂಲಲ್ಲಿ ಮಾಡಿದ್ವಿ. ಅವರು ಇದ್ದಿದ್ದಕ್ಕೂ ನಮ್ಮ ಸ್ವಂತ ಊರು ಸಿದ್ದಗಟ್ಟೆಗೂ ಒಂದು 20 ಕಿಲೋಮೀಟರ್ ಡಿಫ್ರೆನ್ಸ್ ಇತ್ತು. ಸೊ ನಾವು ಅಲ್ಲಿ ನಂದು ಎಜುಕೇಶನ್ ಮುಗಿಯೋವರೆಗೆ ನಾವು ಅಲ್ಲೇ ಬಾಡಿಗೆ ಮನೆಯಲ್ಲಿದ್ದು, ಆಮೇಲೆ ನಾವು ಸ್ವಂತ ಊರಿಗೆ ಶಿಫ್ಟ್ ಆಗಿದ್ವಿ. ನಿಮ್ಮ ತಂದೆಯವರು ಯಾವ ಊರು ಕಡೆಯವರು? ಅಂದ್ರೆ ಅವರು ಸಿದ್ದಗಟ್ಟೆನೇ, ಊರು ಸಿದ್ದಗಟ್ಟೆ. ಬಟ್ ಅವ್ರ ಸ್ಕೂಲ್ ಇದ್ದದ್ದು ಕಲ್ಲಮುನ್ಕೂರು ಅಂತ. ಮೂಡಬಿದ್ರೆ ಒಂದು ಸೈಡಲ್ಲಿ ಸಿದ್ದಗಟ್ಟೆ ಇದೆ, ಇನ್ನೊಂದು ಸೈಡಲ್ಲಿ ಕಲ್ಲಮುನ್ಕೂರು ಇದೆ. ನಿಮ್ಮ ತಾಯಿಯವರು ಅವ್ರು ಯಾವ ಊರು? ಅವರೊಂದು ಕಟೀಲ್ ಹತ್ರ, ಪೆರ್ಮುದೆ. ಹೌದು. ಬಟ್ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮುಂಬೈಯಲ್ಲಿ. ಹೌದು. ಅವ್ರು ಯಾಕೆ ಅವ್ರ ಅಣ್ಣ ತಮ್ಮಂದ್ರಲ್ಲಿ ಏನು ನೀವು ಒಬ್ಬರು ಆರ್ಟಿಸ್ಟ್? ಹೌದು. ಮತ್ತೆ ಯಾರೆಲ್ಲ ಇದ್ರು ಅಂತ? ಬೇರೆಯವರೆಲ್ಲ ಅದೇ ಆರ್ಟ್ ಫೀಲ್ಡಿಗೆ ಅಂತ ಯಾರು ಅವ್ರಿಗೆ 3 ಜನ ತಂಗಿಯರಿದ್ರು, 3 ಜನ ತಮ್ಮಂದಿರು. ಸೊ ಒಬ್ರು ಮಾತ್ರ ಆರ್ಟ್ ಫೀಲ್ಡ್. ಇವರಿಗೆ ನಿಮ್ಮ ತಂದೆಯವರಿಗೆ ಅಣ್ಣ ತಮ್ಮಂದ್ರೆ? ಅವರಿಗೆ 4 ಜನ ಅಣ್ಣಂದಿರು. ಅವರೆಲ್ಲ ಏನು 3 ಮಾಡ್ತಾರೆ? ಜನ ಅವ್ರು ನೇಕಾರಿಕೆ. ಎಲ್ಲರೂ ನೇಕಾರಿಕೆ. ನೀವು ನೇಕಾರಿಕೆ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ನೋಡಿದ್ದೀರಾ? ನೋಡಿದ್ದೀನಿ. ನೋಡ್ತಾ ಇದ್ದೆ. ನಾವು ಅಜ್ಜಿ ಬಟ್ಟೆ ನೇಯ್ಬೇಕಾದ್ರೆ. ನಿಮ್ಮ ತಂದೆಯವರು ಮಾತ್ರ ಈ ಎಜುಕೇಷನ್ ಫೀಲ್ಡ್ ಯಾಕೆ ಹೋದ್ರು? ಅದೇ ಅವರಲ್ಲಿ ಅವ್ರ ಅಣ್ಣಂದಿರಿಗೆ ಅದು ಎಜುಕೇಷನ್ ಅಂದರೆ ಅವ್ರು ಕಲಿಸೋಷ್ಟು ಸಾಮರ್ಥ್ಯ ಇರಲಿಲ್ಲ. ಸೊ ಇವರಿಗೆ ಚಿಕ್ಕವರು ಅಂತ ಇವರು ಕೊನೆಯವರು. ಹೌದು, ಕೊನೆಯವರು. ಸೊ ಇವರಿಗೆ ಪ್ರೋತ್ಸಾಹ. ಅವ್ರು ಎಲ್ಲಿ ಮಾಡಿದ್ರು BSc ಎಲ್ಲ? ಅವರು BSc ಭುವನೇಂದ್ರ ಕಾಲೇಜ್, ಕಾರ್ಕಳದಲ್ಲಿ. ಹೌದು. ಅಲ್ಲಿಂದ ಎಷ್ಟು ತುಂಬ ದೂರ ಆಗುತ್ತಲ್ಲ? ದೂರ ಆಗ್ತಿತ್ತು. ಅಲ್ಲೇ ಹಾಸ್ಟೆಲಲ್ಲಿ ಇದ್ದು. ಅವರು ಫಸ್ಟ್ ಕಾಲೇಜಲ್ಲಿ ಏಡೆಡ್ ಒಂದೇ ಸ್ಕೂಲಲ್ಲಿದ್ದವರು? ಇಲ್ಲ, ಫಸ್ಟ್ ಅವರು ಶಿರ್ತಾಡಿಯಲ್ಲಿದ್ದರು, 1 ವರ್ಷ ಇದ್ದರು. ಅದಾದಮೇಲೆ ಏಡೆಡ್ ಸ್ಕೂಲ್ ಒಂದೇ ಶಾಲೆಯಲ್ಲಿ 37 ವರ್ಷ. 37. ಹೌದು. ಕೊನೆಗೆ ಒಂದು 12 ವರ್ಷ ಹೆಡ್ ಮಾಸ್ಟರ್ ಆಗಿ ರಿಟೈರ್. ಈಗ ಅವ್ರಿಗೆ ಪೆನ್ಷನ್ನು ಇದೆಲ್ಲ ಬರ್ತದೆ. ಹೌದು. ಓಕೆ. ನಿಮ್ಮ ತಂದೆಯವರು ಅಣ್ಣಂದರು ಫಸ್ಟ್ ನಿಮ್ಮ ಅಣ್ಣ BFAಗೆ ಸೇರಿದ್ರು ಮೈಸೂರಿಗೆ. ಅದಕ್ಕೇನು ನಿಮ್ಗೆ ಎಂಟ್ರಿ ಎಕ್ಸಾಮ್ ಇರ್ತದೆ ಅದಕ್ಕೆ? ಹೌದು. ಅಲ್ಲಿ ಇಂಟರ್ವ್ಯೂ ಥರ ಇರುತ್ತೆ. ವರ್ಕ್ಸ್ ಎಲ್ಲ ತೋರಿಸ್ಬೇಕು. ಸೊ ಅಲ್ಲಿ ಸಿಲೆಕ್ಟ್ ಆದರೆ ಎಷ್ಟೋ ಸೀಟ್ ಇದೆ, ಲಿಮಿಟೆಡ್ ಸೀಟ್. ಸಿಲೆಕ್ಟ್ ಆದವ್ರಿಗೆ ಅಷ್ಟೇ ಕೊಡ್ತಾರೆ ಅವಕಾಶ. ಅವರ ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜ್. ಸೊ ಇಲ್ಲಿ ನಾನು ಕಲ್ತಿದ್ದು ಚಿತ್ರಕಲಾ ಪರಿಷತ್. ನೀವು ಈ ಬೆಂಗಳೂರು? ಅವರು ಅಲ್ಲಿ. ಅವ್ರು ಮೈಸೂರು ಆದಮೇಲೆ ಬೆಂಗಳೂರಿಗೆ ಜಾಬ್ಗೆ ಅಂತ ಶಿಫ್ಟ್ ಆದರು. ನಾನು ಆವಾಗ ನನಗೆ ಮುಂಬೈ JJ ಸ್ಕೂಲ್ ಆಫ್ ಆರ್ಟ್ ಅಥವಾ ಚಿತ್ರಕಲಾ ಪರಿಷತ್ ಎರಡು ಆಪ್ಷನ್ ಇತ್ತು. ಸೊ ಆ ಟೈಮಲ್ಲಿ ಮುಂಬೈ ಬ್ಲಾಸ್ಟ್ ಎಲ್ಲ ಆಗಿತ್ತು 91ನಲ್ಲಿ. ಸೊ ನಮ್ಮ ಮನೆಯಲ್ಲಿ ಬೇಡ ಹೇಳಿದ್ರು ಮುಂಬೈ, ಆಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅಂತ ಇಲ್ಲಿ ಅಣ್ಣ ತಮ್ಮ ಒಟ್ಟಿಗೆ. ಆದರೆ ನಿಮ್ಮ ತಾಯಿಯ ಊರಿನವರು ಅಲ್ಲಿ ಇದ್ದಾರೆ, ಅಲ್ಲಿ ಮುಂಬೈ ರಿಲೇಟಿವ್ಸ್ ಇದ್ದಾರೆ. ಅವರು ತುಂಬ ವರ್ಷದ ಮುಂಚೆನೇ ಶಿಫ್ಟ್ ಆಗಿದ್ದಾರೆ. ಹಾಗೆ ಚಿತ್ರಕಲಾ ಪರಿಷತ್ತಿನಲ್ಲಿ ನಿಮಗೂ ನಿಮ್ಮ ಅಣ್ಣನಿಗೆ 6 ವರ್ಷ ಡಿಫರೆನ್ಸ್. ನೀವು ಇಲ್ಲಿ ಬೆಂಗಳೂರಿಗೆ ಸೇರುವಾಗಲೇ ಅವರು ಕಲಿತು ಬೆಂಗಳೂರಿಗೆ ಬಂದಿದ್ರು. ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ರು? ಅವರು ಅವಾಗ ಟ್ರೈಟಾನ್ ಅಂತ ಒಂದು ಆ್ಯಡ್ ಏಜೆನ್ಸಿ, ಅದರಲ್ಲಿ ವರ್ಕ್ ಮಾಡ್ತಾರೆ. ಏನು ವಿಜುವಲೈಸ್? ಹೌದು, ವಿಜುವಲೈಸ್. ಆಗ ನೀವು ಇಬ್ಬರು ಮಾತ್ರ ಒಟ್ಟಿಗಿದ್ದು ಯಾವ ಏರಿಯಾದಲ್ಲಿ ಇದ್ರಿ? ನಾವು ವಿವೇಕ್ ನಗರದಲ್ಲಿ, ಕೋರಮಂಗಲ ಹತ್ರ ಅಲ್ಲಿದ್ದರೆ. ಸ್ವಲ್ಪ ಟೈಮ್ ಮತ್ತಿಕೆರೆಯಲ್ಲಿದ್ವಿ. ಮತ್ತಿಕೆರೆಯಿಂದ ಅವರು ಜಾಬ್ಗೋಸ್ಕರ ವಿವೇಕ್ ನಗರಕ್ಕೆ ಶಿಫ್ಟ್ ಆದ್ವಿ. ಅವರು ಹೈದರಾಬಾದಿಗೆ ಶಿಫ್ಟ್ ಆದಮೇಲೆ ನಾನು ಯಲಹಂಕಗೆ. ಅವ್ರಿಗೆ ಟೈಟಾನ್ ಕಂಪನಿಯಲ್ಲಿ ಎಷ್ಟು ವರ್ಷ ಇದ್ರು ಅವರು? ಒಂದು 5 years ಅನ್ಸುತ್ತೆ. ಆಗ ಅವರು ಬೆಂಗಳೂರಿಗೆ ಬಂದಾಗಲೇ ನೀವು ಸೇರಿದ್ದೀರಿ? ಇಲ್ಲ, ಅವ್ರು ಬಂದು ಒಂದು ವರ್ಷ ಆದಮೇಲೆ ನಾನು ಬೆಂಗಳೂರು ಬಂದದ್ದು. ಅವರು ಅಲ್ಲಿಗೆ ಹೋಗಿ ಅಂತ ಹೇಳಲಿಲ್ಲ? ಇಲ್ಲ, ಯಾಕಂದ್ರೆ ನಾನು ಹೋದೆ ಮತ್ತೆಲ್ಲ ಇಬ್ಬರು ಒಟ್ಟಿಗೆ ಇದ್ರೆ ಬೆಟರ್ ಅಂತ ಚಿತ್ರಕಲಾ ಪರಿಷತ್. ಆಮೇಲೆ ಇಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಚಿತ್ರಕಲಾ ಪರಿಷತ್. ಆಗ ನೀವು VRC ಶೇಖರಲ್ಲಿ ಇದ್ರಲ್ಲೇ? ಅವರೆಲ್ಲ ಇದ್ದರು. ಅವ್ರಿಗೂ ನಮ್ಮದು 2 ಕಾಲೇಜ್ ಇತ್ತು. ನಂಜುಂಡರಾವ್ ಅವರು ಅಂದರೆ ಕಾಲೇಜ್ ಆಫ್ ಫೈನ್ ಆರ್ಟ್ ಅಂತ ಒಂದು. ಸೊ ಅಲ್ಲಿ ಲಿಮಿಟೆಡ್ ಒಂದು 15 ಸೀಟ್ ಅಷ್ಟೇ ಇತ್ತು. ನಾನು ಇದ್ದಿದ್ದು ರೋರಿಕ್ ಇನ್ಸ್ಟಿಟ್ಯೂಟ್ ಆಫ್ ಫೈನ್ ಆರ್ಟ್ಸ್. ಸೊ ಅಲ್ಲಿ ಒಂದು 100-125 ಸೀಟ್ ಇತ್ತು. ಸೊ ನಂಜುಂಡರಾವ್ ಅವರು ರೋರಿಕ್ ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ರು. ನಮಗೆಲ್ಲ ಅಲ್ಲಿ ಸೀಟ್ ಕೊಟ್ಟು. ಅದು ಎಲ್ಲಿ ತಲಘಟ್ಟ ಬರ್ತದೆ? ಇಲ್ಲ, ಇಲ್ಲೇ ಇದೇ ಕ್ಯಾಂಪಸ್ ಅಲ್ಲಿ. ಇದರೊಳಗೆ ಬೇರೆ ಬೇರೆ ಡಿವೈಡ್ ಹಾಗೆ 2 ಇದೆ ಅಲ್ಲಿ ಈಗಲೂ ಇದೆ? ಇಲ್ಲ, ಆಗ ಒಂದು 5-6 ವರ್ಷಕ್ಕೆ ಅದು ಸ್ಟಾಪ್ ಆಯಿತು.
ಅದು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಇಲ್ಲ ಅದು ಯಾಕೆಂದರೆ ಈ ಕಾಲೇಜಲ್ಲಿ 15 ಸೀಟ್ ಲಿಮಿಟೇಷನ್ ಮಾಡಿದ್ರು. ಹಾಂ, ಗೌರ್ಮೆಂಟ್ ಅವರಾ? ಹೌದು, ಯೂನಿವರ್ಸಿಟಿ. ಅದಕ್ಕೋಸ್ಕರ ಇದು ಯಾವ ಯೂನಿವರ್ಸಿಟಿಗೆ ಬರ್ತದೆ? ಇದು ರೋರಿಕ್ ಇನ್ಸ್ಟಿಟ್ಯೂಟ್ ಹಂಪಿ ಯೂನಿವರ್ಸಿಟಿ ಬಂತು. ಇದು ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಬ್ಯಾಂಗ್ಳೂರ್. ಅವ್ರು 15 ಮಾಡ್ಬೇಕಂತ. ಹೌದು. ಆಗ ದೇವಿಕಾ ರಾಣಿ ಅವ್ರು ಇದ್ರ? ಇಲ್ಲ, ದೇವಿಕಾ ರಾಣಿ ಅವರಿಲ್ಲ. ಅವ್ರು ಜಾಯ್ನ್ ಆದಾಗ ಅವರು ಇರಲಿಲ್ಲ, ಅಂದರೆ ಅವರು ಕಾಲೇಜಿಗೆಲ್ಲ ಬರ್ತಾ ಇರಲಿಲ್ಲ. ರೋರಿಕ್ ಅವ್ರು ತೀರೋಗಿದ್ರು. ದೇವಿಕಾ ರಾಣಿ ಅವರು ಆಮೇಲೆ ತೀರ್ಕೊಂಡ್ರು ಅನ್ಸುತ್ತೆ. ನೀವು ಅವ್ರನ್ನ ನೋಡಿದ್ದೀರಾ? ನಾನು ನೋಡಿಲ್ಲ. ಅವ್ರದ್ದೇನೋ ದೊಡ್ಡ ಎಸ್ಟೇಟ್ ಎಲ್ಲ ಇತ್ತಲ್ಲ, ಅವರು ಫಂಡಿಂಗ್ ಮಾಡಿದ್ರೆ ಅದು? ಇಲ್ಲ, ಅವ್ರದ್ದು ಆರ್ಟ್ ವರ್ಕ್ಸ್ ಅನ್ನು ಇಲ್ಲಿ ಡೊನೇಟ್ ಮಾಡಿದ್ರು. ಡೊನೇಟ್. ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಪರ್ಮನೆಂಟ್ ಗ್ಯಾಲರಿ ಅವ್ರ ವರ್ಕ್ಸ್ ಇದೆ. ಅಲ್ಲಿ ನೀವು ಫೈನ್ ಆರ್ಟ್ ಕಂಡು ಅಲ್ಲಿಯೂ 5 ವರ್ಷ, ಇಲ್ಲಿಯೂ 5 ವರ್ಷ. ಯಾವುದು? ಹೌದು ಹೌದು. SSLC ಆಗಿ 5 ವರ್ಷ. ನಿಮ್ಮ ಸಹಪಾಠಿಗಳಲ್ಲಿ ಯಾರೆಲ್ಲ ಇದ್ರು ಆಗ ನಿಮ್ಮ ಒಟ್ಟಿಗೆ ಇದ್ದವರು ಚಿತ್ರಕಲಾ ಪರಿಷತ್ತಲ್ಲಿ? ಇವಾಗ ಅದು 125 ಜನ ಇದ್ರು ಹೇಳಿದ್ರಲ್ಲ? ಹೌದು, ಎಲ್ಲರೂ ಅಂದರೆ ಕೆಲವರು ಆ್ಯಡ್ ಏಜೆನ್ಸಿಯಲ್ಲಿ. ನಿಮ್ಗೆ ಯಾರು ಕಾರ್ಟೂನಿಸ್ಟ್ ಆಗಿ ಹೋಗಿಲ್ಲ? ಇಲ್ಲ, ಯಾರು ಹೋಗಿಲ್ಲ. ನಿಮಗೆ ಕಾರ್ಟೂನ್, ನಿಮ್ಮ ಅಣ್ಣ ಸಹ ಕಾರ್ಟೂನಲ್ಲಿ ಒಳ್ಳೆ ಹಿಡಿತಾ ಇದೆ ಅವ್ರ ಹತ್ರ ಕಾನ್ಸೆಪ್ಟಲ್ಲಿ. ನನಗೆ ಯಾಕೆಂದರೆ ನಿಮ್ಮನ್ನು ನಮ್ಮ BV ರಾಮಮೂರ್ತಿ ಅಲ್ಲ ಪಾಂಡುರಂಗರಾವ್ ಒಂದು ಸತಿ ಹೇಳಿದರು ನನಗೆ ಖಾಸಗಿಯಾಗಿ, ನಮ್ಮಲ್ಲಿ ಒಂದು ಪ್ರೈಸು, ಇಂಟರ್ನ್ಯಾಷನಲ್ ಪ್ರೈಸು ಪಡೆಯುವ ಶಕ್ತಿ ಇದ್ದರೆ ಶೆಟ್ಟಿಗಾರರಿಗಿದೆ ಅಂತ ಹೇಳಿದರು ಅವರು. ನಿಮ್ಮ ಐಡಿಯಾಗಳು ಚೆನ್ನಾಗಿದ್ರೆ ಕಾನ್ಸೆಪ್ಟ್ ಎಲ್ಲ. ನಿಮ್ಗೆ ಆ ಕಾರ್ಟೂನ್ ವಲಯದಲ್ಲಿ ಅದರಲ್ಲಿ ಹೇಗೆ ಆಸಕ್ತಿ ಬಂತು? ನಾನು ಚಿಕ್ಕಂದಿನಿಂದ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಆ್ಯಕ್ಚುಲಿ ನಾನು ನ್ಯೂಸ್ ಪೇಪರ್ ಓದೋಕ್ಕೆ ಶುರು ಮಾಡಿದ್ದು ನಾನು ಕ್ರಿಕೆಟರ್ ಅಜರುದ್ದೀನ್ ಫ್ಯಾನ್ ಆಗಿದ್ದೆ. ಸೊ ಅಜರುದ್ದೀನ್ ನ್ಯೂಸ್ ಓದೋಕ್ಕೆ ಅವಾಗ TV ಎಲ್ಲ ಇರಲಿಲ್ಲ, ಅದಕ್ಕೋಸ್ಕರ ನ್ಯೂಸ್ ಪೇಪರ್ ಓದ್ತಿದ್ದೆ. ನಾನು ನ್ಯೂಸ್ ಪೇಪರ್ ಓದ್ತಾ ಈಗ ಪೊಲಿಟಿಕಲ್ ನ್ಯೂಸ್ ಅಂದರೆ ನಾನು ಶುರು ಮಾಡಿದೆ 6ನೇ ವರ್ಷಕ್ಕೆ ಶುರು ಮಾಡಿದೆ. ಏನಂತ ಇದು ನ್ಯೂಸ್ ಪೇಪರ್ ಓದ್ಲಿಕ್ಕೆ? ಯಾವ ಉದಯವಾಣಿ? ಉದಯವಾಣಿ. ಅದು ಓದ್ತಾ ಅಜರುದ್ದೀನಿಗೆ ಏನು ನಿಮ್ಗೆ ಸಂಬಂಧ? ಅಂದರೆ ಕ್ರಿಕೆಟ್? ಆವಾಗ ಅಜರುದ್ದೀನ್ ಕ್ರಿಕೆಟ್ ಫೀಲ್ಡಿಗೆ ಬಂದಿದ್ದು, ಅವನಿಗೆ ಕ್ರಿಕೆಟ್ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಆ ಟೈಮಲ್ಲಿ. ಸೊ ನೀವು ಕ್ರಿಕೆಟ್ ಆಡ್ತಾ ಇದ್ರಿ? ಹೌದೌದು, ಕ್ರಿಕೆಟ್. ಯಂಗ್ಸ್ಟರ್ಸ್ ಅಂದಾಗ ನಮ್ಗೆ ಯಾರೋ ಒಬ್ಬ ಯಂಗ್ ಪ್ಲೇಯರ್ ಬಗ್ಗೆ ಟೆನ್ನಿಸ್ ಬಾಲಲ್ಲಿ? ಟೆನ್ನಿಸ್ ಬಾಲ್, ಹೌದು. ಟೆನ್ನಿಸ್ ಮತ್ತು ರಬ್ಬರ್ ಬಾಲ್. ರಬ್ಬರ್, ಹೌದು. ಅದರಲ್ಲಿ ಆಟ ಆಡ್ತೀವಿ. ನಿಮ್ಮ ಅಣ್ಣನೂ ಆಡ್ತಾ ಇದ್ರು? ಹೌದು. ಸೊ ಆವಾಗ ಅದು ನ್ಯೂಸ್ ಪೇಪರ್ ಓದ್ತಾ ಸ್ವಲ್ಪ ನ್ಯೂಸ್ ಬಗ್ಗೆ, ರಾಜಕೀಯ ಬಗ್ಗೆ ನಾಲೆಜ್ ಬರ್ತಾ ಹೋಯಿತು. ಅದಾದಮೇಲೆ ನಾವು 10th UC ಯಲ್ಲಿರುವಾಗ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಹಾರ್ಟೂಲ್ ಕಳಿಸಿದ್ದೆ. ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಹೈದರಾಬಾದಲ್ಲಿ. ಯಾರು ಮಾಡಿದ್ರು ಅದು? ಅದು ಹೇಗೆ ಬಂದ್ರಿ? ಚೈಲ್ಡ್ ಆರ್ಟ್ ಕ್ಲಬ್ ಅಂತ. ಅದೆಲ್ಲ ನ್ಯೂಸ್ ಪೇಪರಲ್ಲೂ ಎಲ್ಲ ನೋಡಿದ್ದು. ಅದನ್ನು ನೋಡಿ ಒಂದು ಆರ್ಟ್ ವರ್ಕ್ ಕಳಿಸಿದೆ. ಅದು ದೇವೇಗೌಡರು ಮತ್ತು PV ನರಸಿಂಹರಾವ್ ಅವರ ಬಗ್ಗೆ ಏನೋ ರಾಜಕೀಯ ಚಿತ್ರ, ಕ್ಯಾರಿಕೇಚರ್ ಅಲ್ಲ. ಸೊ ಅದಕ್ಕೆ ನನಗೆ ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಪ್ರೈಸ್ ಬಂತು. ಅದು ಪ್ರೈಸ್ ಬಂತು. ಅದು ನಿಮ್ಮದು ಇದೆಯಾ ಚಿತ್ರ? ಅದು ಒರಿಜಿನಲ್ ಅವ್ರಿಗೆ ಕಳಿಸಿ. ನಿಮ್ಗೆ ಆಗ ಏಜ್ ಎಷ್ಟು ವರ್ಷ? ನನಗೆ ಆಗ 16 ವರ್ಷ, ಫಸ್ಟ್ PUC ಯಲ್ಲಿದ್ದೆ. ಫಸ್ಟ್ PUC. ಅಲ್ಲಿ ನೀವು SLC ಆದಮೇಲೆ PUCಗೆ ಹೋದ್ರೆ? PUC ಹೋದೆ. ಅದು ನೀವು SLC ಆದ ಕೂಡಲೇ ಹೋದವರಲ್ಲ? ಇಲ್ಲ ಇಲ್ಲ, ನಿಮ್ಮ ಅಣ್ಣ SLC ಆದ ಕೂಡಲೇ? ಇಬ್ಬರೂ PUC. PUC ಯಾವ ಸೈನ್ಸ್ ಮಾಡಿದ್ರಾ? ಎಲ್ಲಿ ಮಾಡಿದ್ರಿ ಅದು? ಅಣ್ಣ ಮಾಡಿರೋದು ಮಹಾವೀರ ಕಾಲೇಜ್ ಮೂಡ್ಬಿದ್ರೆಯಲ್ಲಿ PCMP. ನಾನು ಬಂಟ್ವಾಳ ವೆಂಕಟರಮಣ ಕಾಲೇಜಲ್ಲಿ PCMC. ಇಬ್ಬರು ಸೈನ್ಸೇ? ಹೌದೌದು. ನಿಮ್ಗೆ ಆಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಿಲ್ಲ? ಅದೆಲ್ಲ ಏನೂ ಇರಲಿಲ್ಲ. ಆಗ ಎಷ್ಟು ಮಾರ್ಕ್ ಬರ್ತಿತ್ತು ನಿಮಗೆ? ಇಲ್ಲ, ಆ್ಯಕ್ಚುಲಿ ನಾನು ಟಾಪರ್ ಆಗಿದ್ದೆ 10th ವರೆಗೂ ಸ್ಕೂಲಲ್ಲಿ, ಪ್ರೈಮರಿಯಲ್ಲಿ ಎಲ್ಲ ಕಡೆನೂ ಟಾಪರೇ ಸ್ಕೂಲ್ಗೆ. ಬಟ್ PUCಯಲ್ಲಿ ಸಡನ್ನಾಗಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋದೆ. ಅದು ಕಷ್ಟ ಆಗೋಯ್ತು. ಅದು ನಮಗೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಇನ್ನೂ ಕಷ್ಟ ಆಯಿತು. ಯಾಕಂದರೆ ಅವಾಗ ಸಿಲೆಬಸ್ ಅಂತ ಇರಲಿಲ್ಲ, ಬರೀ ನಮಗೆ ವಾರಕ್ಕೊಂದಿನ. ಕಂಪ್ಯೂಟರ್ ಸೈನ್ಸ್ ಆಗಲೇ ಬಂದಿತ್ತು? 4 ಬಂದಿತ್ತು. ಅವಾಗ ನಮಗೆ ಲ್ಯಾಬ್ಗೆ ವಾರಕ್ಕೆ ಒಂದು ಕ್ಲಾಸ್ಗೆ ಬಿಡ್ತಾ ಇದ್ದಿದ್ದು. ಆ ಕಂಪ್ಯೂಟರ್ ಟಚ್ ಮಾಡ್ತಿದ್ದಿದ್ದೇ ಹೆಚ್ಚು. ಸೊ ಅಲ್ಲಿ ನನಗೆ 2nd ಕ್ಲಾಸ್ ಬಂದೆ PUCಯಲ್ಲಿ, 2nd PU ಅಲ್ಲಿ. ನಿಮ್ಮ ಅಣ್ಣನಿಗೆ? ಅಣ್ಣ ಒಂದು ಮಾರ್ಕ್ಸ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ಅಲ್ಲಿಂದ ನೀವು ಆರ್ಟ್ ಸ್ಕೂಲಿಗೆ ಹೋಗಿ ಅಂತ ನಿಮ್ಮ ಸೋದರ ಮಾವ ಹೇಳಿದ್ರ? ಇಲ್ಲ, ಅವರು ಹೇಳಿಲ್ಲ. ಅವರು ಅವಾಗ ಡ್ರಾಯಿಂಗ್ ಟೀಚರ್ ಆಗಿ. ಇಲ್ಲಿ ನಮ್ಮ ಅಣ್ಣನಿಗೆ ಮೂಡುಬಿದ್ರೆಯಲ್ಲಿ ಒಬ್ಬರು ಕಾವಾದಲ್ಲಿ ಓದ್ತಿದ್ದವರ ಮಂಜುನಾಥ್ ಕಾಮತ್ ಅಂತ, ತುಂಬ ದೊಡ್ಡ ಆರ್ಟಿಸ್ಟ್. ಅವರು ಮತ್ತು ನಮ್ಮ ತಂದೆಗೆ ಪರಿಚಯ ಇತ್ತು. ಸೊ ಅವರು ಸಜೆಸ್ಟ್ ಮಾಡಿದ್ರು, ಡ್ರಾಯಿಂಗ್ ಚೆನ್ನಾಗಿದೆ ಅಲ್ಲ, ಕಾವಾದಲ್ಲಿ ಕೆರಿಯರ್ ಕಂಟಿನ್ಯೂ. ಅದು ಅವರಿಗೆ ಮತ್ತೆ ನಿಮಗೆ? ನೀವು ಆಗಲೇ ನಮ್ಮ ಅಣ್ಣನಿಂದ ಅವ್ರನ್ನ ಕಳಿಸಿದ್ರಲ್ಲ. ಅವರು ನಿಮ್ಮ ಕಾಂಪಿಟೇಷನ್ ಎಲ್ಲ ಭಾಗವಹಿಸಿಲ್ವಾ? ಅವರು ಇಲ್ಲ. ಇದು ಈ ಕಾಂಪಿಟೇಷನ್ ನನಗೆ ಶಂಕರ್ಸ್ ವೀಕ್ಲಿ, ಆಮೇಲೆ ಹೈದರಾಬಾದಲ್ಲಿ 3 ಗೋಲ್ಡ್ ಮೆಡಲ್ ಬಂತು ನ್ಯಾಷನಲ್ ಲೆವೆಲಲ್ಲಿ. ಅದೆಲ್ಲ ನಮ್ಮ ಏಜ್ಗೆ ಇದ್ದಿದ್ದು, ಅವ್ರ ಮೇಲೆ ಮೇಜರ್ ಆಗಿ. ಅವರಿದ್ದಾಗ ಅದೆಲ್ಲ ನಮಗೆ ನ್ಯೂಸ್ ಗೊತ್ತಾಗ್ತಿರ್ಲಿಲ್ಲ. ನಾನಿದ್ದಾಗ ಕೆಲವೊಂದು ನ್ಯೂಸ್ ಬರ್ತಾ ಇತ್ತು. ಅದು ನಿಮ್ಮ ಮೂಲ
ಅದು ಈಗ ಉದಯವಾಣಿಯಲ್ಲೆಲ್ಲ ಬರ್ತಿತ್ತಂತೆ ಸುದ್ದಿ. ಉದಯವಾಣಿಯಲ್ಲಿ ಬರ್ತದೆ, ಅದು ಹೇಗೆ ಗೊತ್ತಾಯಿತು ಅಂತ ನಮಗೂ ಐಡಿಯಾ ಇಲ್ಲ. ಹಾಂ, ಕರ್ನಾಟಕದಿಂದ ಬೇರೆಯವ್ರಿಗೆ ಯಾರಿಗೆ ಸಿಕ್ಕಿತ್ತು ಹಾಗೆ? ಇಲ್ಲ, ಅದೂ ಐಡಿಯಾ ಇಲ್ಲ. ಹಾಂ, ನೀವೊಬ್ಬರೇ. ನನಗೆ ಅದು ಪೇಪರಲ್ಲೆಲ್ಲ ಬಂದಿತ್ತ ಸುದ್ದಿ? ಹೌದು. ಯಾವುದು? ಗೋಲ್ಡ್ ಮೆಡಲ್ ಇದೆಲ್ಲ ಬಂದಿತ್ತು, ಸಿಲ್ವರ್ ಮೆಡಲ್ದು ಎಲ್ಲ ಫೋಟೋ ಎಲ್ಲ ಸ್ಕೂಲ್ ಅವರೆಲ್ಲ ಫೋಟೋ ಹಾಕಿದ್ರು. ಹಾಂ, ಆಗ ನೀವು ಸ್ಕೂಲಲ್ಲಿದ್ದರೆ, ಹೈಸ್ಕೂಲಲ್ಲಿ? ಹೈಸ್ಕೂಲಲ್ಲಿರುವಾಗ ಒಂದು ಗೋಲ್ಡ್ ಮೆಡಲ್, ಒಂದು ಸಿಲ್ವರ್ ಮೆಡಲ್ ಇಂಟರ್ನ್ಯಾಷನಲ್ 10th ಅಲ್ಲಿರುವಾಗ ಬಂದಿತ್ತು. ಯಾವುದು ಇಂಟರ್ನ್ಯಾಷನಲ್? ಶಂಕರ್ಸ್ ವೀಕ್ಲಿ. ಅದೇ ಯಾವ ಆಲ್ ಓವರ್ ವರ್ಲ್ಡಲ್ಲಿ ಮಾಡಿದೆ. ನಿಮಗೆ ಸಿಲ್ವರ್, ನನಗೆ ಸಿಲ್ವರ್. ಗೋಲ್ಡ್ ಯಾರಿಗೆ? ಶ್ರೀಲಂಕಾ ಅಂತ ಯಾವುದೋ ಒಂದು ಬಂದಿತ್ತು. ಹಾಂ, ಅದು ಕಲರ್ ಪೇಂಟಿಂಗ್. ಕಲರ್ ಓಕೆ, ಅವರು ಶಂಕರ್ಸ್ ವೀಕ್ಲಿಯ ಶಂಕರ್ ಅಂತ ನಿಮಗೆ ಯಾವಾಗ ಗೊತ್ತಾಯಿತು? ನನಗೆ ಚಿತ್ರಕಲಾ ಪರಿಷತ್ ಬಂದ ಮೇಲೆ ಗೊತ್ತಾಯಿತು. ಹಾಂ, ಈ ಥರ ಕಾರ್ಟೂನ್ ಅಂದರೆ ನಿಮ್ಮ ತಂದೆಯವರಿಗೆ ಗೊತ್ತಿರಲಿಲ್ಲ? ಇಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ನೀವು ಕಾಲೇಜಲ್ಲಿ ಯಾವುದು ಇದರಲ್ಲಿ ಬಂಟ್ವಾಳದಲ್ಲಿ, ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಲ್ಲಿಂದ ನಿಮ್ಮ ಮನೆಯಿಂದ? 15 ಕಿಲೋಮೀಟರ್. ಅದು ಬಸ್ಸಲ್ಲಿ ಹೋಗ್ತಿದ್ರೆ? ಹೌದು. ಅಲ್ಲಿ ವಾಲ್ ಮ್ಯಾಗಝೀನ್ ಅಂಥದ್ದೆಲ್ಲ ಇರಲಿಲ್ಲ? ಅಲ್ಲಿ ಎಲ್ಲ ಇರ್ತಿತ್ತು, ಬಟ್ ನಮಗೆ PUC ಸೈನ್ಸ್ ಅಂದಾಗಲೇ ನಾವು ಅಷ್ಟೆಲ್ಲ ಇನ್ವಾಲ್ವ್ ಆಗ್ತಿರಲಿಲ್ಲ, ಬರೀ ಓದೋದ್ರಲ್ಲೇ ಇದ್ವಿ. ಬಟ್ ನಮಗೆ ಬಯಾಲಜಿ ಲೆಕ್ಚರರ್ ಒಬ್ಬರಿದ್ರು, ಕಂಪ್ಯೂಟರ್ ಸೈನ್ಸ್ ಆದರೂ ಬಯಾಲಜಿ ಲೆಕ್ಚರರ್ ಅನಂತ ಪದ್ಮನಾಭ್ ಅಂತ. ಸೊರತ್ಕಲ್ನವರಲ್ಲ ಅವರು? ಇಲ್ಲ, ಬಂಟ್ವಾಳದವರು. ಅವರು ಆರ್ಟಿಸ್ಟ್, ಅವರು ಗಣೇಶ್ ಸೋಮಯಾಜಿ ಮಂಗಳೂರು. ಅದೇ ಅನಂತ ಅದು ಗೊತ್ತಾಯ್ತಾ? ಅವ್ರು ಮಂಗಳೂರಿನವ್ರು ಅಂತ ತಿಳ್ಕೊಂಡೆ. ಅನಂತ ಪದ್ಮನಾಭ್ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಅವರೇ ಒಂದ್ಸರಿ ನನ್ನ ಹೈದರಾಬಾದಿಗೆ ಕರ್ಕೊಂಡೋಗಿ ಗೋಲ್ಡ್ ಮೆಡಲ್ ರಿಸೀವ್ ಮಾಡೋಕ್ಕೆ ಕರ್ಕೊಂಡೋಗಿ, ಆಮೇಲೆ ಅವರೇ ಗಣೇಶ್ ಸೋಮಯಾಜಿ ಅವ್ರ ಹತ್ರ ಕರ್ಕೊಂಡೋಗಿ ನನಗೊಂದು ಅವರು ನಮ್ಮ ಮೊಹಮ್ಮದ್ ಅದರಲ್ಲಿ ಕಲ್ತವ್ರಲ್ಲ ಅವರು. ಸೊ ಹೊಸಪೇಟೆ ಮಂಗಳೂರಲ್ಲಿ ಒಂದು ಇನ್ನೊಂದು ಮಹಾಲಾಸದಾಗಿ ಇನ್ನೊಂದು ಕಾಲೇಜ್ ಇದೆ ಅಲ್ಲ, ಮುಸ್ಲಿಂ ಒಬ್ಬರು ಅವ್ರದ್ದೊಂದು ಸ್ಕೂಲ್ ಇದೆ, ಫೈನ್ ಆರ್ಟ್ಸ್. ಅವರೊಟ್ಟಿಗೆ ಅವರು ಕಲ್ತಿದ್ದಾರೆ ನೆನಪು ನನಗೆ. ಸೊ ಅವರು ನನಗೆ ಅಲ್ಲಿ ಬಂಟ್ವಾಳ ಹೈದರಾಬಾದಿಗೆ ಕರ್ಕೊಂಡೋಗಿ ಈ ಥರ ಎಲ್ಲ ಭಾಗವಹಿಸೋ ಥರ ಅವಾರ್ಡ್ಗೆ ಅಂತಲೇ ಕರ್ಕೊಂಡೋಗಿ, ಆಮೇಲೆ ಬಂಟ್ವಾಳ ಕಾಲೇಜಿಂದನೇ ನನಗೆ 2 ಗೋಲ್ಡ್ ಮೆಡಲ್ ಕೊಟ್ಟರು. ಅಲ್ಲಿ ನ್ಯಾಷನಲ್ ಲೆವೆಲ್ ಸಿಕ್ಕಿದ್ದಕ್ಕೆ. ನೀವು ಗೋಲ್ಡ್ ಮೆಡಲಿಸ್ಟ್ ಆ ಕಾಲದಲ್ಲಿ ಎಲ್ಲ ಗೋಲ್ಡ್ ಇಟ್ಕೊಂಡಿದ್ದೀರ? ಅದು ಇಲ್ಲ, ಅದು ಅವರು ಹೈದರಾಬಾದಲ್ಲಿ ಕೊಟ್ಟಿದ್ದು ಕೋಟೆಡ್, ಇಲ್ಲಿ ಕಾಲೇಜಲ್ಲಿ ಕೊಟ್ಟಿದ್ದು ಒರಿಜಿನಲ್. ಯಾವ ಕಾಲೇಜ್? ವೆಂಕಟರಮಣ ಕಾಲೇಜ್. ಅಲ್ಲಿ ಸೆಕೆಂಡ್ PU ಅಲ್ಲಿ 2 ಸಾರಿ ಮತ್ತೆ ಗೋಲ್ಡ್ ಮೆಡಲ್ ಬಂತು ಅಂತ. ಸೊ ಇವರು ಒರಿಜಿನಲ್ ಗೋಲ್ಡನ್ನು ಕೊಟ್ಟರು ಮೆಡಲ್. ಇವರು ಕಾಲೇಜ್ನವರು ಕೊಟ್ಟರು? ಹೌದು. ಅದು ಎಷ್ಟು ಗ್ರಾಮ್ ಗೊತ್ತಿಲ್ಲ, ಇಲ್ಲ, ಮನೇಲಿ ಇಟ್ಕೊಂಡಿದ್ದೀರ? ಹೌದು. ಅದಿದೆ. ಆಗ ನಿಮ್ಮನ್ನು ಅಲ್ಲಿ ಯಾರಾದರೂ ಲೆಕ್ಚರ್ ಕಾಲೇಜಿಗೆ ಇದಕ್ಕೆ ಹೋಗಿ ಅಂತ ಏನಾರು ಹೇಳಿದಾರ? ಇಲ್ಲ, ಅಲ್ಲೇ ಅವರು ಸಪೋರ್ಟ್ ಮಾಡ್ತಿದ್ರು. ಅವರೇ ಹೇಳಿದ್ರು ನಮಗೆ JJ ಸ್ಕೂಲ್ ಆಫ್ ಆರ್ಟ್ಗೆ ಟ್ರೈ ಮಾಡ್ಬೋದಲ್ವಾ ಅಂತ. ಹೋಗಿ KK ಹೆಬ್ಬಾರ್ ಅವರು ಪರಿಚಯ ಇದ್ರು. ಯಾರಿಗೆ? ಅನಂತ ಪದ್ಮನಾಭ್ ಸರ್. ಹೌದು, ಗೊತ್ತಾಯ್ತು. ಅವರು KK ಹೆಬ್ಬಾರ್ ಅವರು ಅವಾಗ ಲಲಿತ್ ಕಲಾ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ರು. JJ ಸ್ಕೂಲ್ಗೆ ಒಂದು ಟ್ರೈ ಮಾಡೋಣ ಅಂತ. ನಮ್ಮ ಮನೆಯಲ್ಲಿ ರೆಡಿ ಇರಲಿಲ್ಲ, ಹಾಗೆ ಕೊನೆಗೆ ಚಿತ್ರಕಲಾ. ಇಲ್ಲಿ ಡೈರೆಕ್ಟಾಗಿ ಹೋದ್ರಿ? ನಾನು ಓಕೆ. ನೀವು ಈ ಚಿತ್ರಕಲೆಯಲ್ಲೇ ಮಾಡ್ತಾ ಹೋದ್ರಿ. ಕಾರ್ಟೂನಿನ ನಿಮ್ಮ ಮೊದಲಿನ ಕಾರ್ಟೂನಿನ ಪರಿಚಯ ಯಾವಾಗಾಯ್ತು? ನಾನು ಚಿತ್ರಕಲೆ ಅಂದರೆ ನನ್ನದು ಸ್ಕೆಚಿಂಗ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ. ಸೊ ಆ ಸ್ಕೆಚಸ್ ಮಾಡ್ತಾ ಈ ಥರ ಎಲ್ಲೋ ಒಂದು ಸರಿ ನ್ಯೂಸ್ ಪೇಪರಲ್ಲೆಲ್ಲ ಬರ್ತಾಯಿತ್ತು ಕಾರ್ಟೂನ್ ಕಾಂಟೆಸ್ಟ್ ಬಗ್ಗೆ ಎಲ್ಲ, ಅಂದರೆ ಲೋಕಲ್ ಇಂಟರ್ನ್ಯಾಷನಲ್. ಅದರಲ್ಲಿ ಕಾಲೇಜಲ್ಲಿರುವಾಗ ಗೋವಿಂದಾಸ್ ಕಾಲೇಜಲ್ಲಿ ಸಹ ಒಂದು ಪ್ರತಿ ವರ್ಷ ನಡೀತಾ ಇರ್ತದೆ. ನೀವು ಹೋಗಿಲ್ಲ ಅಲ್ಲಿ? ಏನಿದ್ರು ಈ ಮಂಗಳೂರು ಅಕ್ಕಪಕ್ಕ. ಎಲ್ಲೆಲ್ಲಿ ಹೋಗಿದ್ರಿ ಆಗ? ಮಂಗಳೂರಲ್ಲಿ? ಮಂಗಳೂರಿಗೂ ಹೋಗಿದ್ದೆ. ಮಂಗಳೂರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನಾದರೂ ಇದ್ದರೆ ಮಂಗಳೂರಿಗೂ ಹೋಗ್ತಾರೆ. ಇಲ್ಲಿ ಇಲ್ಲಾಂದರೆ ಬಂಟ್ವಾಳ, ಮೂಡುಬಿದ್ರೆ, ಕಿಲ್ಲಿಗೋಳಿ ಆ ಥರ ಅಲ್ಲೆಲ್ಲ ಹೋಗಿ. ಓಕೆ. ನೀವು ಆಗ ಉದಯವಾಣಿಯಲ್ಲಿ ನಾಡಿಗರದೆಲ್ಲ ವ್ಯಂಗ್ಯಚಿತ್ರ ಬರ್ತಾ ಇತ್ತು? ಅದೆಲ್ಲ ನೋಡ್ತಾ ಇದ್ದೆ. ಇವನ್ ಲಕ್ಷ್ಮಣ್ ಅವ್ರದ್ದು ನೋಡ್ತಾ ಇದ್ದೆ. ಅದು ಹೇಗೆ? ಟೈಮ್ಸ್ ಆಫ್ ಇಂಡಿಯಾ? ಹೌದು. ಬಟ್ ಜಾಸ್ತಿ ಅಲ್ಲ, ಇಲ್ಲಿ ಬೆಂಗಳೂರು ಬಂದ ಮೇಲೆ ನೋಡ್ತಾ ಇದ್ದೆ. ಹಾಗಂತ ನಂಗೆ ಕಾರ್ಟೂನ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್. ನೀವು ಪೇಂಟಿಂಗ್ ಅಲ್ಲಿ ಮತ್ತೆ ನೀವು ಮೂರ್ತಿ ಸಹ ಮಾಡ್ತಿದ್ರಾ ಗಣಪತಿ? ಇಲ್ಲ, ಅದು ಅಂದರೆ ನಾನು ಫಸ್ಟ್ 2 ವರ್ಷ ಫೌಂಡೇಶನ್ ಕೋರ್ಸಲ್ಲಿ ಎಲ್ಲ ಮಾಡಬೇಕು, ಮೂರ್ತಿ ಮಾಡಬೇಕು, ಗ್ರಾಫಿಕ್ ಪ್ರಿಂಟ್ ಇಲ್ಲಿ ಬೆಂಗಳೂರಲ್ಲಿ. ಆಮೇಲೆ 3 ವರ್ಷ ಸ್ಪೆಷಲೈಸ್. ನಿಮ್ಮ ಅಣ್ಣ ಮಾಡಿದ್ದು ಮತ್ತು ಇಲ್ಲಿನ ಕೋರ್ಸಿಗೆ ಅದು ಸಹ ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಬರ್ತದೆ? ಅಲ್ಲ, ಅದು ಮೈಸೂರು ಯೂನಿವರ್ಸಿಟಿ. ಇದು ಅವ್ರದ್ದು BFA, ನಿಮ್ಮದು BFA ಅಪ್ಲೈಡ್ ಆಗಿದೆ. ನಂದು ಪೇಂಟಿಂಗ್. ಅದರಲ್ಲಿ 5 ಸ್ಪೆಷಲೈಸೇಷನ್. ಯಾವುದೆಲ್ಲ ಇರ್ತದೆ ಅದು? ಸ್ಕಲ್ಪ್ಚರ್ ಇರುತ್ತೆ, ಗ್ರಾಫಿಕ್ ಆರ್ಟ್ ಇರುತ್ತೆ, ಮತ್ತೊಂದು ಹಿಸ್ಟ್ರಿ ಆಫ್ ಆರ್ಟ್. ಹಿಸ್ಟ್ರಿ ಆಫ್ ಆರ್ಟಲ್ಲಿ ಅವ್ರಿಗೆ ಥಿಯರಿ ಜಾಸ್ತಿ.
ಥಿಯರಿ ಜಾಸ್ತಿ. ಅವರು ಡ್ರಾಯಿಂಗ್ ಮಾಡಬೇಕು. ಹೌದು, ಅದು ಅವರಿಗೆ ಅದು ಆಪ್ಷನಲ್ ಸಬ್ಜೆಕ್ಟ್. ನೀವು 5 ವರ್ಷ ಸಹ ವಿವೇಕನಗರದಲ್ಲೇ ಇದ್ರಿ. ಇಲ್ಲ ಇಲ್ಲ, ಆಮೇಲೆ 4 ವರ್ಷ ಅಲ್ಲಿದ್ದೆ. ಆಮೇಲೆ ನಾನು MFA ಮಾಡಲಿಕ್ಕೆ MFAನು ಮಾಡಿದೆ. ಎಲ್ಲಿ ಮಾಡಿದ್ರಿ? ಎಲ್ಲ ಚಿತ್ರಕಲಾ ಪರಿಷತ್. ಅದು ಸಹ ರೋರಿಚ್. ಇಲ್ಲ ಇಲ್ಲ, ರೋರಿಚ್ ಫೌಂಡೇಶನ್ ಮಾತ್ರ. 2 ವರ್ಷ ಮತ್ತು 3 ವರ್ಷ ಮತ್ತೆ ಬ್ಯಾಂಗ್ಳೂರು ಯೂನಿವರ್ಸಿಟಿ. ಅಲ್ಲಿಗೆ ಪುನಃ ಅಲ್ಲಿಗೆ ಬರುತ್ತೆ. ಅಲ್ಲಿ ಆಗ 15ರಿಂದ ಹೆಚ್ಚಾಗುತ್ತೆ ಸೀಟ್. ಹೌದು, ಅದು ಜಾಸ್ತಿ ಮಾಡಿದ್ರು. ಆಮೇಲೆ ಅದೇನೋ ಅವ್ರದ್ದು ಅದು ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಸಾಲ್ವ್ ಆಯಿತು. ಆಮೇಲೆ ನಮಗೆ ಅಲ್ಲಿ ಆ ಕಾಲೇಜ್. ಅಲ್ಲಿ ನಿಮಗೆ ಗೋಲ್ಡ್ ಮೆಡಲ್ ಎಲ್ಲ ಬಂದಿಲ್ವಾ? ನನಗೆ MFAಯಲ್ಲಿ ಸಿಲ್ವರ್ ಮೆಡಲ್, ಅದೇ ಸೆಕೆಂಡ್ ರ್ಯಾಂಕ್ ಬಂತು. ಅದೇ ಫಸ್ಟ್ ರ್ಯಾಂಕ್ ಯಾರಿಗೆ ಬಂದಿತ್ತು? ಹಿಸ್ಟ್ರಿ ಥಿಯರಿ ಕ್ಲಾಸ್ ಓದಿರೋದು. ಅದೇ ಒಟ್ಟಿಗೆ. ಆಗ ನಂಜುಂಡರಾವ್ ಇದ್ದರು. ನಾನು ಫಸ್ಟ್ ಇಯರ್ MFAಯಲ್ಲಿ ಅವರು ಅಲ್ಲಿವರೆಗೂ ಇದ್ದರು. ಆ ಟೈಮಲ್ಲಿ ತೀರ್ಕೊಂಡಿದ್ದು. ಅದು 2 ವರ್ಷ. ಅದು ಸಹ ನೀವು ಫೈನ್ ಆರ್ಟ್ ಪೇಂಟಿಂಗಲ್ಲೇ ಮಾಡಿ. ಹೌದು, ಪೇಂಟಿಂಗ್ ಅಂತ. ಈಗ ಆ ಕ್ಷೇತ್ರದಲ್ಲಿ ನಿಮ್ಗೆ ಅಲ್ಲಿ ಕಾರ್ಟೂನ್ ಅಂತ ಒಂದು ಸಬ್ಜೆಕ್ಟ್ ಇಲ್ಲ. ಇಲ್ಲ, ಎಲ್ಲೂ ಇಲ್ಲ. ಕಾರ್ಟೂನ್ ಅನ್ನೋ ಸಬ್ಜೆಕ್ಟ್ ಎಲ್ಲೂ ಇಲ್ಲ. ಕ್ಯಾರಿಕೇಚರ್ ಆಗಿ ಅದೆಲ್ಲ ನಾವು ಸೆಲ್ಫ್ ಇಂಟ್ರೆಸ್ಟಿಂದ ಕಲ್ತಿರೋದು. ಪ್ಲಸ್ ನಾನು ಈ ರಾಜಕೀಯ ನ್ಯೂಸ್ ಓದ್ತಿದ್ದೀನಿ ಅಂದರೆ ಬೇರೆಯವರ ಕಾರ್ಟೂನ್ ನೋಡಿದಾಗ ಯಾಕೆ ನನಗೂ ಈ ಥರ ಮಾಡ್ಬೋದಲ್ವಾ ಅಂತ ಅಲ್ಲಿಸಿ ನಾನು ಮಾಡಿರೋದು ಪ್ರಯತ್ನ. ಆಗ ನೀವು VRC ಶೇಖರನ್ನು ಭೇಟಿಯಾಗಿದ್ದರೆ? ಅವ್ರು ಲೆಕ್ಚರರ್ ಆಗಿದ್ರು, ಬಟ್ ಅವ್ರು ನನಗೆ ಅವ್ರು ನಿಮಗೆ ಪಾಠ ಮಾಡಿದ್ದಾರೆ? ಅವ್ರದ್ದು ಏನು ಸಬ್ಜೆಕ್ಟ್? ಅವ್ರು ಪೇಂಟಿಂಗ್ಗೆ, ಬಟ್ ನಾನು ಬೇರೆ ಸೆಕ್ಷನಲ್ಲಿ. ಅವ್ರಿಗೂ ನನಗೂ ಯಾವ ಲಿಂಕೇ ಇರಲಿಲ್ಲ. ಅವರು ಕಾರ್ಟೂನಿಸ್ಟ್ ಅಂತ ಗೊತ್ತಿತ್ತಾ ನಿಮಗೆ? ಇಲ್ಲ, ಗೊತ್ತಿರಲಿಲ್ಲ. ನೀವು ಆ್ಯಕ್ಚುಲಿ ಕಾಲೇಜ್ ಮುಗಿಸಿದ ಮೇಲೆ ಗೊತ್ತಾಗಿದೆ ಅವರು ಕಾರ್ಟೂನಿಸ್ಟ್. ಇವರು ಇನ್ನೊಬ್ಬರು ಇದ್ದಾರಲ್ಲ, ಅವರು ಅವ್ರ ಬಗ್ಗೆ, ಅವ್ರು ಅಪ್ಲೈಡ್ ಆರ್ಟ್ ಲೆಕ್ಚರ್, ಅವ್ರ ಬಗ್ಗೆನೂ ನಾನು ಕಾಲೇಜ್ ಆದಮೇಲೆ ಗೊತ್ತಾಗಿದೆ. ನಿಮ್ಗೆ ಯಾರೆಲ್ಲ ಲೆಕ್ಚರ್ ಇದ್ರಾಗ? ನನಗೆ ಅವಾಗ ಪ್ರತಿಭಾ ಸಿಂಗ್ ಅಂತ. ನಾನು ಆ್ಯಕ್ಚುಲಿ ಅವ್ರ ಅಂಡರಲ್ಲೇ 4 ವರ್ಷ MFAಗೂ ಅವರೇ. ಇಲ್ಲ, ರಮೇಶ್ ಚಂದ್ರ ಸರ್ ಅಂತ, ಅವರು ಕೆನ್ ಸ್ಕೂಲ್ ಸ್ಟೂಡೆಂಟ್. ಅವರಿಗೂ ನನಗೆ ಜಾಸ್ತಿ ಇನ್ಫ್ಲುಯೆನ್ಸ್ ಆಗಿರೋದು. ಬೆಂಗಳೂರು. ಆಮೇಲೆ ನೀವು ಬೆಂಗಳೂರನ್ನು ಬಿಟ್ಟು ಹೋಗೇ ಇಲ್ಲ? ಇಲ್ಲ, ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೇ ಇಲ್ಲ. 30ನೇ ವರ್ಷ ಇದು. ಮತ್ತೆ ನಿಮ್ಮ ಅಣ್ಣ ಇಲ್ಲಿದ್ದು ಆಮೇಲೆ ನೇರವಾಗಿ? ಹೌದು, ಸಾಫ್ಟ್ವೇರ್ ಕಂಪನಿಗೆ ಹೈದರಾಬಾದ್ಗೆ ಆಯ್ತು. ಹುಟ್ಟಿದ್ರೆ ಅವ್ರು ಕಲ್ತಿರೋ ಪ್ರೊಫೆಷನ್ ಅದೇ ಅಪ್ಲೈಡ್ ಆರ್ಟ್. ಅವ್ರು ಸಾಫ್ಟ್ವೇರ್ ಕಂಪನಿಗೆ ಶಿಫ್ಟ್